ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಯೇಸುವಿನ ಅತಿ ಸುಮಧುರವಾದಂಥ ನಾಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗಾದರೆ ಬನ್ನಿ, ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಈ ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ಪರಲೋಕದ ದೇವರೇ, ಈ ಒಂದು ದಿನದಲ್ಲಿ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಎಷ್ಟೋ ಜನರು ಈ ಕಾರ್ಯಕ್ರಮದ ಮೂಲಕವಾಗಿ ಅದ್ಭುತಗಳನ್ನು ಪಡೆದುಕೊಂಡಿದ್ದಾರೆ ಸ್ವಾಮಿ. ಅನೇಕರು ಫೋನ್ ಮೂಲಕವಾಗಿ ನಮಗೋಸ್ಕರವಾಗಿ ಪ್ರಾರ್ಥಿಸಿರಿ, ನಮ್ಮ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥಿಸಿರಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಪ್ರಾರ್ಥಿಸಿರಿ, ಮಕ್ಕಳು ಪರೀಕ್ಷೆಯನ್ನು ಬರೆಯುವುದಕ್ಕೆ ಸಿದ್ಧರಾಗಿದ್ದಾರೆ ಅವರಿಗೋಸ್ಕರವಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಳ್ಳುವಾಗ, ಯೇಸುವೆ ಎಲ್ಲರ ಮೇಲೆ ನಿನ್ನ ಕೃಪಾ ಕಟಾಕ್ಷವನ್ನು ಇರಿಸಿ ಎಲ್ಲರಿಗೆ ಬಿಡುಗಡೆಯನ್ನು, ಮಕ್ಕಳಿಗೆ ಜ್ಞಾನ, ತಿಳುವಳಿಕೆ, ಆರೋಗ್ಯವನ್ನು ಕೊಟ್ಟು ಕಾಪಾಡಿಕೊಂಡು ಬರಬೇಕೆಂಬುದಾಗಿ ಯೇಸುವಿನ ಅತಿ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಮತ್ತೊಂದು ಸಾರಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ತಾವೆಲ್ಲ ಸಿದ್ಧರಾಗಿದ್ದೀರಾ. ಖಂಡಿತವಾಗಿಯೂ ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೀಲಿಕ್ಕಿದೆ ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯವನ್ನು ಯಾರು ಅರ್ಥಗರ್ಭಿತವಾಗಿ ತಿಳಿದುಕೊಳ್ಳುತ್ತಾರೆ ಅಂಥವರಿಗೆ ದೇವರು ಸುಕ್ಷೇಮವನ್ನು ಒದಗಿಸಿಕೊಡುವಾತನಾಗಿದ್ದಾನೆ. ಹಾಗಾಗಿ ಎಷ್ಟೋ ಜನ ದೇವರ ಮಕ್ಕಳಲ್ಲಿ, ವಿಶ್ವಾಸಿಗಳಲ್ಲಿ ಒಂದು ಪ್ರಶ್ನೆ ಇರುವಂಥದ್ದಾಗಿದೆ. ದೇವರ ಎಣಿಕೆಯಲ್ಲಿ ನಾವು ಹೇಗಿದ್ದೇವೆ? ದೇವರು ಕೊಡುವಂಥ ಉತ್ತರ, ದೇವರ ಎಣಿಕೆಯಲ್ಲಿ ಅಥವಾ ದೇವರ ದೃಷ್ಟಿಯಲ್ಲಿ ನಾನು ರಮಣೀಯನಾದವನು ಎಂಬುದಾಗಿ. ಎಷ್ಟೋ ಸಾರಿ ಕೆಲವರಲ್ಲಿ ಒಂದು ಪ್ರಶ್ನೆ ಇರುತ್ತೆ ಪ್ರಿಯರೇ, ಅಯ್ಯೋ ದೇವರು ಯಾಕೆ ನನ್ನನ್ನು ಹೀಗೆ ಸೃಷ್ಟಿ ಮಾಡಿದ್ದಾನೆ? ಎಷ್ಟೋ ಸಾರಿ ಕುಟುಂಬದಲ್ಲಿ ಇಬ್ಬರು ಮಕ್ಕಳಿದ್ದರೆ, ಒಂದು ಮಗು ಬೆಳ್ಳಗೆ ಇದ್ದರೆ, ಒಂದು ಮಗು ಕಪ್ಪಾಗಿದ್ದರೆ ಅವರಲ್ಲಿ ಕೆಲವು ಪ್ರಶ್ನೆ ಬರುವಂಥದ್ದಾಗಿದೆ. ಅಯ್ಯೋ ನಾನು ಯಾಕೆ ಕಪ್ಪಾಗಿ ಹುಟ್ಟಿದ್ದೇನೆ, ನಾನು ಏಕೆ ಬಹಳ ಬಿಳಿಯಾಗಿದ್ದೇನೆ? ತಾರತಮ್ಯಗಳನ್ನು ಈ ಲೋಕದ ಜನರು ಎಷ್ಟೋ ಸಾರಿ ಏನು ಮಾಡ್ತಾರೆ ಅಂದರೆ ಮಾತನಾಡಿಕೊಳ್ತಾರೆ. ಆದರೆ ಯೆಹೋವನ ದೃಷ್ಟಿಯಲ್ಲಿ ಅಥವಾ ಎಣಿಕೆಯಲ್ಲಿ ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ, ನಾವು ರಮಣೀಯವಾಗಿದ್ದೇವೆ. ಕಪ್ಪು ಕಸ್ತೂರಿ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ, ಕನ್ನಡದಲ್ಲಿ ಒಂದು ಗಾದೆ, ಕಪ್ಪು ಕಸ್ತೂರಿ ಎಂಬುದಾಗಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯದಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹುಜನರನ್ನು ಸಧರ್ಮಿಗಳನ್ನಾಗಿ ಮಾಡುವರು, ಯುಗಯುಗಾಂತರಗಳಲ್ಲಿಯೂ ನಕ್ಷತ್ರದ ಹಾಗೆ ಹೊಳೆಯುವರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಇಲ್ಲಿ ಜ್ಞಾನಿಗಳು, ಈ ವಾಕ್ಯವನ್ನು ಗಮನಿಸುವಂಥ ಪ್ರಿಯ ವೀಕ್ಷಕರೇ, ಜ್ಞಾನಿಗಳ ಜೀವಿತ ಹೇಗೆ ಇರುತ್ತೆ ಎಂಬುದಾಗಿ ನೋಡುತ್ತೇವೆ. ಯಾರು ದೇವರನ್ನು ಅಂಗೀಕರಿಸಿ ದೇವರ ಮಾರ್ಗದಲ್ಲಿ ಜೀವಿಸಿ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸುತ್ತಾರೋ ಅಂಥವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇದ್ದಾಗ ಅವರು ರಕ್ಷಿಸಲ್ಪಡುವಂಥವರಾಗಿದ್ದಾರೆ. ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರಿರುವಾಗ ರಕ್ಷಿಸಲ್ಪಟ್ಟಂಥ ಅವರ ಜೀವಿತದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, ಅನೇಕರು ನಿತ್ಯ ಜೀವವನ್ನು ಅವರು ಪಡೆಯುವಂಥವರಾಗಿದ್ದಾರೆ. ಕೆಲವರು ನಿಂದನ ತಿರಸ್ಕಾರವನ್ನು ಅನುಭವಿಸುವಂಥವರಾಗಿದ್ದಾರೆ. ಆದರೆ ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಮಾನವಾಗಿರುವರು ಎಂಬುದಾಗಿ ನಾವು ನೋಡುತ್ತೇವೆ. ಬೇಸಿಗೆಯ ಕಾಲದಲ್ಲಿ ಆಕಾಶವನ್ನು ನೋಡುವಾಗ ಬಹಳ ಚೆನ್ನಾಗಿ ನೀಲಿ ಬಣ್ಣದ ಹಾಗೆ ಇರುತ್ತೆ ಪ್ರಿಯರೇ. ಜ್ಞಾನಿಗಳು ಅಂದರೆ ಯಾರು? ಈ ಲೋಕದ ಜ್ಞಾನದಿಂದ ತುಂಬಿದವರಲ್ಲ ಪ್ರಿಯರೇ. ದೇವರ ಚಿತ್ತಕ್ಕೆ ಅನುಸಾರವಾಗಿ ದೇವರು ಕೊಡುವಂಥ ಜ್ಞಾನವನ್ನು ಪಡೆದುಕೊಂಡಿರುವಂಥವರು. ಯಾಕೆಂದರೆ ಯಾಕೋಬನು ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದರೆ ಆತನು ಕ್ರಿಸ್ತನನ್ನು ಹಂಗಿಲ್ಲದೆ ಕೇಳಿಕೊಳ್ಳುವುದಾದರೆ ದೇವರು ಆ ಜ್ಞಾನವನ್ನು ಕೊಡುವಾತನಾಗಿದ್ದಾನೆ.
ಈಗಿನ ಕಾಲದಲ್ಲಿ ಅನೇಕರು ದೇವರ ದೃಷ್ಟಿಯಲ್ಲಿ ಅನೇಕರು ಡಾಕ್ಟರೇಟ್ ಪದವಿಗಳನ್ನು ಪಡ್ಕೊಂಡಿರ್ತಾರೆ, ಅನೇಕರು ಉನ್ನತ ಪದವಿಗಳನ್ನು ಪಡ್ಕೊಂಡಿರ್ತಾರೆ ಪ್ರಿಯರೇ. ಆದರೆ ಹೊರಗಿನ ತೋರ್ಪಡಿಕೆಯಲ್ಲಿ ಮಾತ್ರ ಅವರು ಜ್ಞಾನಿಗಳಾಗಿ ಅವರು ಈ ಲೋಕದಲ್ಲಿ ತಮ್ಮ ಜೀವಿತವನ್ನು, ಕೆಲವು ಜೀವನದ ವಿಚಾರಗಳನ್ನು ಅವರು ವ್ಯಕ್ತಪಡಿಸ್ತಾರೆ. ಆದರೆ ನಿಜವಾದಂಥ ಜ್ಞಾನಿಗಳು ಹೇಗೆ ಇರುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅವರು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹುಜನರನ್ನು ಸಧರ್ಮಿಗಳನ್ನಾಗಿ ಮಾಡುವರು, ಯುಗಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಎಂಥ ಅದ್ಭುತವಾದಂಥ ಮಾತು! ನಕ್ಷತ್ರಗಳ ಹಾಗೆ ಹೊಳೆಯುವಂಥವರಾಗಿದ್ದಾರೆ. ಒಂದು ವೇಳೆ ಕತ್ತಲೆಯ ಸಮಯದಲ್ಲಿ ನಮ್ಮ ಕಣ್ಣನ್ನು ಆಕಾಶದ ಕಡೆಗೆ ನೋಡುವಂಥ ಸಮಯದಲ್ಲಿ ಆ ನಕ್ಷತ್ರಗಳನ್ನು ನೋಡುವಾಗ ಬಹಳ ಅಂದ ಚಂದವಾಗಿರುತ್ತೆ ಪ್ರಿಯರೇ. ಆ ರೀತಿಯಾಗಿ ಆ ಜ್ಞಾನಿಗಳು ಇರುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ಆ ಜ್ಞಾನಿಗಳು ಆಗಬೇಕಾದ್ರೆ ಹೇಗೆ ನಾವು ಜೀವಿಸಬೇಕೆಂಬುದಾಗಿ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ, ಆ ದಾನಿಯೇಲನ ವಿಚಾರದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ ಪ್ರಿಯರೇ. ದಾನಿಯೇಲನು 1ನೇ ಅಧ್ಯಾಯ 17ನೇ ವಚನವನ್ನು ನಾವು ಗಮನಿಸುವಂಥ ಸಮಯದಲ್ಲಿ ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು ಎಂಬುದಾಗಿ ನೋಡುತ್ತೇವೆ. ಯಾರಿಗೆ? ದೇವರು ಕೊಟ್ಟಂಥ ಆಶೀರ್ವಾದ ನೋಡುತ್ತೇವೆ. ಆ 4 ಜನರು ಯಾರು ಎಂಬುದಾಗಿ ನೋಡುವಂಥ ಸಮಯದಲ್ಲಿ ದಾನಿಯೇಲ, ಅನನೀಯ, ಮಿಶಾಯೇಲ, ಅಜರ್ಯ ಇವರಿಗೆ ದೇವರು ಎಷ್ಟು ಅದ್ಭುತವಾದಂಥ ಜ್ಞಾನವನ್ನು ಕೊಟ್ಟರು. ಅವರು ರಮಣೀಯವಾದವರು ಪ್ರಿಯರೇ, ನೋಡುವುದಕ್ಕೆ ಅಂದಚಂದವಾಗಿ ಇದ್ದರು, ಜ್ಞಾನವುಳ್ಳವರಾಗಿದ್ದರು. ಆದರೆ ಆ ಜ್ಞಾನ ಎಲ್ಲಿಂದ ಬಂತು? ಇವರ ಮೂಲಕವಾಗಿ ನಾವು ಏನನ್ನು ಕಲಿಬೇಕಾಗಿದೆ, ಅದು ಬಹಳ ಪ್ರಾಮುಖ್ಯ ಎಂಬುದಾಗಿ ತಿಳ್ಕೊಳ್ಬೇಕಾಗಿದೆ. ನಾವು ನೋಡ್ತೇವೆ ಚರಿತ್ರೆಯಲ್ಲಿ ಯೆರೂಸಲೇಮಿನಿಂದ ನೆಬೂಕದ್ನೆಚ್ಚರ ರಾಜನು, ನಾವು ನೋಡುತ್ತೇವೆ ಆ ಜನರನ್ನು ಹೇಗೆ ಕರೆದುಕೊಂಡು ಹೋದ ಎಂಬುದಾಗಿ ನೋಡುವಾಗ ಅದೇ ದಾನಿಯೇಲ 1ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುತ್ತೇವೆ. ಆದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾ ನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ತಿಯರ ಪಂಡಿತರ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನೆಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವ ಜನರೇ, ಈ ಒಂದು ವಾಕ್ಯವನ್ನು ಗಮನಿಸುವಂಥ ಸಮಯದಲ್ಲಿ ನೆಬೂಕದ್ನೆಚ್ಚರನ ಆಳ್ವಿಕೆ ಕಾಲದಲ್ಲಿ ಯೆರೂಸಲೇಮಿನಿಂದ ಅನೇಕ ಯವನಸ್ಥರನ್ನ ತೆಗೆದುಕೊಂಡು ಬಂದು ಅವರಿಗೆ ಕಸ್ತಿಯರ ಭಾಷೆಯನ್ನು ಕಲಿಸುವಂಥದ್ದು, ನನ್ನ ಸ್ಥಾನದಲ್ಲಿ, ನನ್ನ ಆಸ್ಥಾನದಲ್ಲಿ ಅವರು ಉನ್ನತ ಪುರುಷರಾಗಿರಬೇಕು, ಅವರು ರಮಣೀಯರಾಗಬೇಕು, ನೋಡುವುದಕ್ಕೆ ಬಹಳ ಗಟ್ಟಿಯಾಗಿರಬೇಕು. ಹೀಗೆ ರಾಜನು ತನ್ನದೇ ಆದಂಥ ಆಲೋಚನೆಯಲ್ಲಿ ಆ ಒಂದು ಯೆರೂಸಲೇಮಿನಿಂದ ಬಾಬೆಲಿಗೆ ತೆಗೆದುಕೊಂಡು ಬಂದಂಥ ಅನೇಕ ಯವನಸ್ಥರಲ್ಲಿ ಅವನ ಒಂದು ಮೂಲ ಉದ್ದೇಶ, ನಾನು ನನ್ನ ಸಾಮ್ರಾಜ್ಯವನ್ನು ಈ ಒಂದು ಯವನಸ್ಥರಿಂದ ನಾನು ಆಳ್ವಿಕೆ ಮಾಡಬಹುದು ಎಂಬುದಾಗಿ ಅವನ ಒಂದು ಆಲೋಚನೆಯಾಗಿರುತ್ತೆ ಪ್ರಿಯರೇ. ಆದರೆ ಆ ಯವನಸ್ಥರಿಗೆ ಬೇಕಾದಂಥ ಕೆಲವು ತರಬೇತಿಗಳನ್ನು, ಆಹಾರದ ಕ್ರಮಗಳನ್ನು ಆತನು ಹೇಗೆ ಕೊಡ್ತಾನೆ ಎಂಬುದಾಗಿ ನೋಡುವಂಥ ಸಮಯದಲ್ಲಿ ನಾವು ನೋಡುತ್ತೇವೆ. ಈ ಲೋಕದ ಭೋಜನ ಪದಾರ್ಥ ಹೇಗಿತ್ತು ಎಂಬುದಾಗಿ ನೋಡುವಾಗ 8ನೇ ವಚನದಲ್ಲಿ ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಇವರು ಕೂಡ ಏನು ಮಾಡ್ತಾರಂತಂದರೆ, ರಾಜನು ಕೊಡುವಂಥ ಭೋಜನ ಪದಾರ್ಥಗಳನ್ನು ನಾವು ತಿನ್ನುವುದರಿಂದ ನಮ್ಮ ಹೃದಯವನ್ನು ನಾವು ಅಶುದ್ಧ ಮಾಡಿಕೊಳ್ಳಿಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ ಎಂಬುದಾಗಿ ಅವರು ದೇವರ ಮೇಲೆ ಆತುಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಆದರೆ ರಾಜನ ಒಂದು ಆಲೋಚನೆ, ಆ ಯವನಸ್ಥರನ್ನು ಆತನು ಸೆರೆಯಿಂದ ತೆಗೆದುಕೊಂಡು ಬಂದಂಥ ಸಮಯದಲ್ಲಿ ಅವರನ್ನು ದಪ್ಪ ಮಾಡುವುದಕ್ಕೂ ಅಂದಚಂದವಾಗಿ ಮಾಡುವುದಕ್ಕೂ ತನ್ನ ಪದಾರ್ಥವನ್ನೇ ಅವರಿಗೆ ಕೊಡಬೇಕು, ನಾನು ಯಾವ ಭೋಜನವನ್ನು ಮಾಡುತ್ತೇನೆ ಅದೇ ಪದಾರ್ಥವನ್ನು ಕೊಡಬೇಕೆಂಬುದಾಗಿ ಅಲ್ಲಿ ರಾಜನು ಅಲ್ಲಿ ಒಂದು ನಿರ್ಣಯವನ್ನು ಮಾಡುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವ ಜನರೇ,
ಆದರೆ ಇಲ್ಲಿ ದಾನಿಯೇಲನು ಆತನು ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಳ್ಳುವಂಥದ್ದು, ನಾನು ಇಂಥ ಅಶುದ್ಧವಾದ ಪದಾರ್ಥಗಳನ್ನು ನಾನು ತಿನ್ನುವುದಿಲ್ಲ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ದೇವರ ಆಹಾರ ಪದಾರ್ಥ ಯಾವುದು ಎಂಬುದಾಗಿ ನೋಡುವಾಗ 12ನೇ ವಚನದಲ್ಲಿ ನಾವು ನೋಡುತ್ತೇವೆ, ದಾನಿಯೇಲನು ತನ್ನನ್ನು ಅನನೀಯ, ಮಿಶಾಯೇಲ, ಅಜರ್ಯ ಇವರನ್ನು ನೋಡಿಕೊಳ್ಳುವುದಕ್ಕೆ ಕಂಚುಕಿಯರ ಅಧ್ಯಕ್ಷನು ನೇಮಿಸಿದ ವಿಚಾರಕನಿಗೆ, ಅಯ್ಯ, 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು. ಅಲ್ಲಿ ಕೇಳಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆ ಒಂದು ಬೇಡಿಕೆಗೆ ಉತ್ತರ ಸಿಗುವಂಥದ್ದನ್ನು ಕೂಡ ನೋಡುತ್ತೇವೆ. ಕೇವಲ 10 ದಿನಗಳ ಅವಕಾಶವನ್ನು ನಮಗೆ ಕೊಡು, ನಮ್ಮ ಜೀವಿತದಲ್ಲಿ ಯಾವ ಬದಲಾವಣೆ ಆಗ್ತದೆ ಎಂಬುದಾಗಿ ಕೇಳುವಂಥ ಸಮಯದಲ್ಲಿ ಅವರು ಹೇಳುವಂಥದ್ದು ಪ್ರಿಯರೇ, 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು, ಆಹಾರಕ್ಕೆ ಕಾಯಿ ಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ ಎಂಬುದಾಗಿ ಅವರು ಕೇಳಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಆದಿಕಾಂಡ 1ನೇ ಅಧ್ಯಾಯ 29ನೇ ವಚನದಲ್ಲಿ ದೇವರು ಪ್ರಾರಂಭದಲ್ಲಿ ತನ್ನ ಸೃಷ್ಟಿಯ ಪ್ರಾರಂಭದಲ್ಲಿ ಮನುಷ್ಯರಾದಂಥ ನಮಗೆ ಕಾಯಿ ಪಲ್ಯಗಳನ್ನು, ಹಣ್ಣುಗಳನ್ನು ಆಹಾರಕ್ಕೋಸ್ಕರವಾಗಿ ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಆ 4 ಜನವು ಕೂಡ ಅವರು ಕಾಯಿ ಪಲ್ಯಗಳನ್ನು, ನೀರನ್ನು ನಮಗೆ ಕೊಡಬೇಕೆಂಬುದಾಗಿ ಅವರು ಮನವಿ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ನಂತರ ಅವರು ಹೇಳುವಂಥದ್ದು, ಆಮೇಲೆ ನಮ್ಮ ಮುಖಗಳನ್ನು ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು. ಇಲ್ಲಿ ರಾಜನ ಆಹಾರ ಪದಾರ್ಥಗಳನ್ನು, ಪ್ರಿಯ ದೇವ ಜನರೇ, ರಾಜನ ಆಹಾರ ಪದಾರ್ಥಗಳನ್ನು ಉಣ್ಣುವಂಥ ಯವನಸ್ಥರನ್ನು ಕೂಡ ನೋಡು. ನಮಗೇನು 10 ದಿನಗಳ ಕಾಲಾವಕಾಶ ಕೊಟ್ಟಿದೆಯಲ್ಲ, ಕಾಯಿ ಪಲ್ಯ, ಹಣ್ಣುಗಳನ್ನು, ನೀರನ್ನು ಕುಡಿಯುವಂಥ ನಮ್ಮ ಮುಖಗಳನ್ನು ನೋಡು. ಒಂದು ವೇಳೆ ನಮ್ಮಲ್ಲಿ ಬಲಹೀನತೆಗಳಿದ್ದರೆ ನೀನು ಒಪ್ಪುವಂಥ ಶಿಕ್ಷೆಗೆ ನಾವು ಗುರಿಯಾಗ್ತೇವೆ. ಹೀಗೆ ಅವರ ಜೀವಿತದಲ್ಲಿ 2 ವಿಚಾರಗಳನ್ನು ತರುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿದ್ದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸು ಎಂದು ಭಿನ್ನವಿಸಲು ಅವನು ಅವರ ಭಿನ್ನಹಕ್ಕೆ ಒಪ್ಪಿ 10 ದಿನ ಪರೀಕ್ಷಿಸಿದನು ಎಂಬುದಾಗಿ ನೋಡುತ್ತೇವೆ. ದೇವರು ಕಂಚುಕಿಯರ ಹೃದಯದಲ್ಲಿ ಕೂಡ ಮಾತನಾಡಿದ. ಯಾಕೆಂದರೆ ಶದ್ರಾಕ್, ಮೇಷಕ್, ಅಬೇದ್ನೆಗೋ ಇವರ ಜೀವಿತದಲ್ಲಿ ಅವರ ಹೆಸರುಗಳನ್ನು ಬದಲಾವಣೆ ಮಾಡಿದ್ರೂ ಕೂಡ ಪ್ರಿಯರೇ, ರಾಜನು ಒಂದು ನಿಯಮವನ್ನು ತಂದ್ರೂ ಕೂಡ ಅವರು ಹೃದಯದ ಒಳಗಡೆ ಅವರು ತಮ್ಮನ್ನು ಅಶುದ್ಧ ಮಾಡಿಕೊಳ್ಳದೆ ರಾಜನ ಭೋಜನ ಪದಾರ್ಥಗಳನ್ನು ಸೇವಿಸದೆ ಅವರು ದೇವರು ಕೊಟ್ಟಂಥ ಕಾಯಿ ಪಲ್ಯ, ಹಣ್ಣುಗಳನ್ನು ಹಾಗೂ ನೀರನ್ನು ಅವರು ಕುಡಿಯುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆದರೆ ಆ 10 ದಿನಗಳಾದ ಮೇಲೆ ನಮ್ಮನ್ನು ಪರೀಕ್ಷಿಸಿರಿ. ಮುಂದಿನ ಸವಾಲನ್ನು ನೋಡುವಾಗ ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರವಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರು ಎಂಬುದಾಗಿ ನೋಡುತ್ತೇವೆ. ಖಂಡಿತವಾಗಿಯೂ ನಾವು ಆಮೇನ್ ಎಂಬುದಾಗಿ ಹೇಳಬೇಕು ಪ್ರಿಯರೇ. ದೇವರು ಈ ಯವನಸ್ಥರ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡುವಾಗ ಈ 10 ದಿನಗಳಲ್ಲಿ ಕಾಯಿ ಪಲ್ಯವನ್ನು, ನೀರನ್ನು ಕುಡಿದಂಥ ಆ ಯವನಸ್ಥರಲ್ಲಿ ಆದಂಥ ಬದಲಾವಣೆಗಳು ಪ್ರಿಯರೇ, ಇವತ್ತಿನ ದಿನದಲ್ಲಿ ನಾವು ದೇವರ ದೃಷ್ಟಿಯಲ್ಲಿ, ದೇವರ ಎಣಿಕೆಯಲ್ಲಿ ಏನಾಗಿದ್ದೇವೆ ಎಂಬುದಾಗಿ ಒಂದು ಪ್ರಶ್ನೆ ಇರುವುದಾದರೆ, ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ಅನೇಕರು ಇವತ್ತು ತಮ್ಮ ದೇಹವನ್ನು ಹೊರಗಿನ ಪ್ರಪಂಚಕ್ಕೆ ತೋರಿಸುವುದಕ್ಕೋಸ್ಕರವಾಗಿ ಅನೇಕರು ಬೇಡದ ಪದಾರ್ಥಗಳನ್ನು ತಿನ್ನುವುದರ ಮೂಲಕವಾಗಿ ತಮ್ಮ ಹೃದಯವನ್ನು ಅಶುದ್ಧ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಇನ್ನು ಕೆಲವರು ದೇಹದಾಡೆ ಸ್ಪರ್ಧೆಗೋಸ್ಕರವಾಗಿ ಕೆಲವರು ಜಿಮ್ಗೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಇನ್ನು ಕೆಲವರು ಸಭೆಗಳಿಗೆ ಬರುವಂಥ ಸಮಯದಲ್ಲಿ ತಮ್ಮನ್ನು ದೇವರು ಕೊಟ್ಟಂಥ ಸೌಂದರ್ಯವನ್ನು ಮರೆತು ಅಕಾರವಾಗಿ ವಿಕಾರವಾಗಿ ಅವರು ಸಭೆಯ ಒಳಗಡೆ ಪ್ರವೇಶ ಮಾಡುವಾಗ ಅನೇಕರು ಅವರನ್ನು ನೋಡುವಂಥದ್ದನ್ನು ನಾವು ನೋಡುತ್ತೇವೆ. ಅಯ್ಯೋ, ಈ ವ್ಯಕ್ತಿ ಯಾಕೆ ಇಷ್ಟು ದಪ್ಪಗಿದ್ದಾನೆ, ಈ ವ್ಯಕ್ತಿ ನೋಡುವುದಕ್ಕೆ ಹೀಗಿದ್ದಾನೆ ಹಾಗಿದ್ದಾನೆ ಎಂಬುದಾಗಿ ಒಂದು ವೇಳೆ ಅವರ ಮನಸ್ಸಿನಲ್ಲಿ ಅವರು ಬೇರೆ ರೀತಿಯ ಆಲೋಚನೆಗಳನ್ನು ಮಾಡ್ತಾರೆ ಪ್ರಿಯರೇ. ಆದರೆ ದೇವರ ಎಣಿಕೆಯಲ್ಲಿ ನಾವು ಏನಾಗಿದ್ದೇವೆ ಎಂಬುದಾಗಿ ನೋಡುವಾಗ ನಾವು ರಮಣೀಯವಾಗಿದ್ದೇವೆ ಪ್ರಿಯರೇ. ನೋಡಿ, ಇಲ್ಲಿ ದೇವರು ದಾನಿಯೇಲನ ಜೀವಿತದಲ್ಲಿ, ಶದ್ರಕ್, ಮೇಷಕ್ ಜೀವಿತದಲ್ಲಿ ಮಾಡಿದ ಅದ್ಭುತವನ್ನು ನೋಡುವಾಗ ಆ 10 ದಿನಗಳಾದ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತಲೂ ಸುಂದರವಾಗಿ ಅವರು
ಪುಷ್ಟರಾಗಿ ಕಾಣಿಸ್ತಾ ಇದ್ರು ಎಂಬುದಾಗಿ ನೋಡುವಾಗ ದೇವರು ಎಷ್ಟು ಅದ್ಭುತವನ್ನು ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಎಷ್ಟೋ ಸಾರಿ ನಾವು ಹೇಳ್ತೇವೆ, ಅಯ್ಯೋ ದೇವರು ನನ್ನನ್ನು ಈ ರೀತಿಯಾಗಿ ಬೆಳೆಸಿಲ್ಲ, ನನ್ನನ್ನು ಬಹಳ ಒಂದು ಅಂದಚಂದವಾಗಿ ಬೆಳೆಸಿಲ್ಲ, ಯಾಕೆ ನಾನು ಇದ್ದೇನೆ, ನಾನು ಯಾಕೆ ಅಜ್ಞಾನಿಯಾಗಿದ್ದೇನೆ, ಯಾಕೆ ನನಗೆ ಜ್ಞಾನ ಇಲ್ಲ. ಕೇವಲ ಹೊರಗಿನ ಜ್ಞಾನವನ್ನು ನಾವು ಪಡೆದುಕೊಳ್ಳದೆ ದೇವರು ಕೊಡುವಂಥ ಜ್ಞಾನವನ್ನು ನಾವು ಪಡ್ಕೊಂಡಾಗ, ದೇವರು ಕೊಟ್ಟಂಥ ಆಹಾರ ಪದಾರ್ಥಗಳನ್ನು ನಾವು ಸರಿಯಾಗಿ ಸೇವನೆ ಮಾಡಿ ದೇವರಿಗೆ ಕೊಡಬೇಕಾದಂಥ ಸಮಯವನ್ನು ನಾವು ಕೊಟ್ಟಾಗ ದೇವರ ಆಶೀರ್ವಾದ ಬರುತ್ತೆ ಪ್ರಿಯರೇ. ಅಂದು ದಾನಿಯೇಲನ ಮೇಲೆ ದೇವರಿಟ್ಟಂಥ ಆಶೀರ್ವಾದ, ಶದ್ರಾಕ್ ಮೇಷಾಕ್ ಅಬೇದ್ನೆಗೋ ಅವರ ಮೇಲಿಟ್ಟಂಥ ಆಶೀರ್ವಾದ, ಪ್ರಿಯ ವೀಕ್ಷಕರೇ, ಈ ದಿನದಲ್ಲಿ ಅವರು ಪುಷ್ಟರಾಗಿ ಕಾಣಿಸಿದರು. ಅಂದಿನಿಂದ ವಿಚಾರಕನು ಅವರಿಗೆ ನೇಮಕವಾದ ಭೋಜನ ಪದಾರ್ಥಗಳನ್ನು ಅವರು ಕುಡಿಯಬೇಕಾದ ದ್ರಾಕ್ಷರಸವನ್ನು ತೆಗೆದಿಟ್ಟು ಕಾಯಿ ಪಲ್ಯಗಳನ್ನೇ ಕೊಡುತ್ತಾ ಬಂದನು. ನೋಡಿ ಎಂಥ ಅದ್ಭುತವಾದಂಥ ವಾಕ್ಯ. ನೋಡಿ, ಈಗ ರಾಜನಿಗೆ ಅರ್ಥವಾಯಿತು. ಯಾಕೆಂದರೆ ರಾಜನ ಭೋಜನ ಪದಾರ್ಥಗಳನ್ನು ತಿನ್ನುತ್ತಾ ಇದ್ದಂಥ ಯವನಸ್ಥರಲ್ಲಿ ಯಾವ ಬದಲಾವಣೆಯೂ ಕಾಣಲಿಲ್ಲ ಪ್ರಿಯರೇ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ತಮ್ಮ ಮಕ್ಕಳಿಗೆ ಜ್ಞಾನ ಬರುವುದಕ್ಕೋಸ್ಕರವಾಗಿ ಅನೇಕ ಪ್ರಾಡಕ್ಟ್ಗಳನ್ನು ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿ ಕೊಡ್ತಾರೆ ಪ್ರಿಯರೇ. ಆದರೆ ಅವರು ನೋಡೋದಕ್ಕೆ ದಪ್ಪವಾಗಿ ಬೆಳೀತಾರೆ ಅಥವಾ ನೋಡೋದಕ್ಕೆ ಇಹಲೋಕದ ಕೆಲವು ಜ್ಞಾನದಿಂದ ಬೆಳೀತಾರೆ. ಆದರೆ ನಿಜವಾದಂಥ ಒಳಗಿನ ಜ್ಞಾನದಲ್ಲಿ ಆ ಮಕ್ಕಳು ಬೆಳೀಲಿಕ್ಕೆ ಹೋಗುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಈಗ ಆ ಒಂದು ವಿಚಾರಕನಿಗೆ ಅರ್ಥವಾಯಿತು, ಇವರಿಗೆ ಆಹಾರವನ್ನು ಅದನ್ನು ಕೊಡುವುದಕ್ಕಿಂತ ನಾನು ಕಾಯಿ ಪಲ್ಯಗಳನ್ನು ಕೊಡುತ್ತಾ ಬಂದನು. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಏನನ್ನು ಕೊಟ್ಟ? ಸಕಲ ಜ್ಞಾನಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು ಎಂಬುದಾಗಿ ನೋಡುತ್ತೇವೆ. ಎಂಥ ಅದ್ಭುತವಾಗಿ ದೇವರು ಅವರನ್ನು ನಡೆಸಿಕೊಂಡು ಬಂದರು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಯೆಹೋವನಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿರಬೇಕು. ಕೇವಲ ನಾವು ಈ ಲೋಕದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ, ತಿಂದು ಉಂಡು ಸಮಯವನ್ನು ವ್ಯರ್ಥ ಮಾಡದೆ ನಾವು ದೇವರ ವಾಕ್ಯದಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು ಪ್ರಿಯರೇ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆ ವಿವೇಕವು. ದೇವರಲ್ಲಿ ಭಯಭಕ್ತಿ ಇರಬೇಕು ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಭಯಪಡುವಂಥವರ ದಿನಗಳು ವೃದ್ಧಿಯಾಗುತ್ತೆ ಎಂಬುದಾಗಿ ನೋಡುತ್ತೇವೆ. ಯಾರು ದೇವರಿಗೆ ಭಯಪಡುತ್ತಾರೆ ಅವರ ದಿನಗಳು ವೃದ್ಧಿಯಾಗುತ್ತೆ. ಮತ್ತೆ ನಾವು ನೋಡುತ್ತೇವೆ, ಪರಿಶುದ್ಧನ ತಿಳುವಳಿಕೆ ವಿವೇಕವು, ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಷಿನ ವರ್ಷಗಳು ವೃದ್ಧಿಯಾಗುವವು. ನೀನು ಜ್ಞಾನವಂತನಾದರೆ ಜ್ಞಾನವು ನಿನಗೆ ಲಾಭಕರ, ನೀನು ಜ್ಞಾನವಂತನಾದರೆ ಜ್ಞಾನವು ನಿನಗೆ ಲಾಭಕರ, ಧರ್ಮ ನಿಂದಕನಾದರೆ ನೀನೇ ಅದರ ಫಲವನ್ನು ಅನುಭವಿಸುವಿ ಪ್ರಿಯರೇ. ಎಷ್ಟೋ ಸಾರಿ ಅನೇಕರು ಜ್ಞಾನವಂತರಾಗಿರ್ತಾರೆ, ಜ್ಞಾನವನ್ನು ದುರುಪಯೋಗಪಡಿಸಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಾಗ ದೇವರ ಕೃಪಾಶೀರ್ವಾದ ನಮಗೆ ಸಿಗುವಂಥದ್ದಾಗಿದೆ. ಆದರೆ ಮೂರನೇದಾಗಿ ವಿವೇಕವನ್ನು ದುರುಪಯೋಗಪಡಿಸಿಕೊಳ್ಬಾರ್ದು. ದೇವರು ಕೊಟ್ಟಂಥ ವಿವೇಕವನ್ನು ದುರುಪಯೋಗಪಡಿಸಿಕೊಳ್ಬಾರ್ದು ಎಂಬುದಾಗಿ ನೋಡುತ್ತೇವೆ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 22ನೇ ವಚನದಲ್ಲಿ, ಹಂದಿಯ ಮೂತಿಗೆ ಚಿನ್ನದ ಮೂಗುತಿಯು ಹೇಗೋ ಅವಿವೇಕಿಗಳಿಗೆ ಸೌಂದರ್ಯವೂ ಹಾಗೆ. ಹಂದಿಯ ಮೂತಿ ಇದೆಯಲ್ಲ, ನೋಡೋದಕ್ಕೆ ಭಾಳ ಒಂಥರ ಚೆನ್ನಾಗಿರುತ್ತೆ. ಆ ಹಂದಿಯ ಮೂತಿ ಚೆನ್ನಾಗಿದೆ ಎಂಬುದಾಗಿ ಅದಕ್ಕೆ ಒಂದು ಚಿನ್ನದ ಮೂಗುತಿಯನ್ನು ಹಾಕಿದ್ರೆ ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯವಿದೆ ಪ್ರಿಯ ವೀಕ್ಷಕರೇ? ಖಂಡಿತ ಇಲ್ಲ. ಅದಕ್ಕೆ ನೋಡಿ, ದೇವರ ವಾಕ್ಯದಲ್ಲಿ ಸೊಲೊಮೋನನು ಎಷ್ಟು ಸ್ಪಷ್ಟವಾಗಿ ಬರೀತಾನೆ. ನಾವೆಲ್ಲ ಹೇಳ್ತೇವೆ ನಾವೆಲ್ಲ ರಮಣೀಯವಾಗಿದ್ದೇವೆ ಎಂಬುದಾಗಿ ಹೇಳ್ತೇವೆ. ದೇವರ ದೃಷ್ಟಿಯಲ್ಲಿ ಯಾವುದರಲ್ಲಿ ರಮಣೀಯವುಳ್ಳವರಾಗಿರಬೇಕು? ನಾವು ತೆಗೆದುಕೊಳ್ಳುವಂಥ ನಿರ್ಧಾರ, ನಾವು ತೆಗೆದುಕೊಳ್ಳುವಂಥ ಆಹಾರ ದೇವರಿಗೆ ಭಯಭಕ್ತಿ ಉಳ್ಳವರಾಗಿರಬೇಕು. ದೇವರಿಗೆ ಸಮಯವನ್ನು ಕೊಡಬೇಕು, ದೇವರಿಗೆ ನಮ್ಮ ಹೃದಯವನ್ನು ಅರ್ಪಿಸಬೇಕು. ಆವಾಗ ನಾವು ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯ. ಹಾಗೆಯೇ ಅವಿವೇಕಗಳಿಗೆ ಸೌಂದರ್ಯವೂ ಹಾಗೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಅದೇ ರೀತಿಯಾಗಿ ನಾವು 24ನೇ ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಕೂಡ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ, ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ
ಆಧಾರ ಎಂಬುದಾಗಿ ನಾವು ನೋಡುತ್ತೇವೆ. ಎಂಥ ಅದ್ಭುತವಾದಂಥ ಮಾತನ್ನು ಅಲ್ಲಿ ಸೊಲೊಮೋನನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ಅನೇಕರು ಬಹಳ ರಮಣೀಯವಾಗಿ ಮನೆಯನ್ನು ಕಟ್ಟುತ್ತಾರೆ, ನೋಡುವುದಕ್ಕೆ ಬಹಳ ಚೆನ್ನಾಗಿರುತ್ತೆ ಪ್ರಿಯರೇ. ಅನೇಕರು ನೋಡುವುದಕ್ಕೆ ಬಹಳ ಚೆನ್ನಾಗಿರುತ್ತಾರೆ ಪ್ರಿಯರೇ. ಅನೇಕ ಸಿನಿಮಾ ಚಲನಚಿತ್ರ ನಟರು ನೋಡುವುದಕ್ಕೆ ಚೆನ್ನಾಗಿರುತ್ತಾರೆ, ಆದರೆ ಅವರ ಕುಟುಂಬದ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ ಪ್ರಿಯರೇ. ಆರೋಗ್ಯದ ವಿಷಯದಲ್ಲಿ ಸಮಸ್ಯೆಗಳಿರುತ್ತೆ. ಯಾಕೆಂದರೆ ಅವರು ತೆಗೆದುಕೊಳ್ಳುವಂಥ ಆಹಾರ ಪದಾರ್ಥಗಳಲ್ಲಿ ವಿಫಲರಾಗಿರ್ತಾರೆ ಪ್ರಿಯರೇ. ಅವರು ದೇವರಿಗೆ ಎಷ್ಟು ಸಮಯಗಳನ್ನು ಕೊಡ್ತಾರೆ ಅದರಲ್ಲಿ ಕೂಡ ವಿಫಲರಾಗಿರ್ತಾರೆ. ಅದೇ ರೀತಿಯಾಗಿ ಕ್ರೈಸ್ತಿಯ ಜೀವಿತದಲ್ಲಿ ಕೂಡ ದೇವರ ವಾಕ್ಯ ಹೇಳುತ್ತೆ, ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಆದರೆ ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ ಎಂಬುದಾಗಿ. ಆ ವಿವೇಕ ಇದ್ದರೆ ಮಾತ್ರ ನಾವು ದೇವರ ದೃಷ್ಟಿಯಲ್ಲಿ ರಮಣೀಯವುಳ್ಳವರಾಗಿ ಜೀವಿಸಲಿಕ್ಕೆ ಸಾಧ್ಯ. ಇಲ್ಲಿ ದಾನಿಯೇಲ, ಶದ್ರಕ್, ಮೇಷಕ್ ಇವರ ಜೀವಿತದಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರ ದೇವರಿಗೆ ಮೆಚ್ಚುಗೆಯಾದಂಥ ನಿರ್ಧಾರವಾದುದರಿಂದ, ಅವರು ಯಾವಾಗಲೂ ಪ್ರಾರ್ಥನಾ ಜೀವಿತದಲ್ಲಿ ಸಮಯವನ್ನು ಕಳೆದುದರಿಂದ ದೇವರ ಆಶೀರ್ವಾದ ಅವರ ಮೇಲೆ ಇದ್ದ ಪ್ರಯುಕ್ತವಾಗಿ ದೇವರ ಜ್ಞಾನದಲ್ಲಿಯೂ ಬಲದಲ್ಲಿಯೂ ಅವರು ವೃದ್ಧಿಯಾಗುತ್ತಾ ಬಂದರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿನದಲ್ಲಿ ನಾವು ಯಾವುದರಲ್ಲಿ ವೃದ್ಧಿ ಆಗ್ತಾ ಇದ್ದೇವೆ? ಭೂ ಸಂಬಂಧವಾದಂಥ ವಿಚಾರಗಳಲ್ಲಿ ನಾವು ವೃದ್ಧಿ ಆಗ್ತಾ ಇದ್ದೇವೆ. ಇದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಒಂದು ನಿರ್ಣಯವನ್ನು ನಾವು ನೋಡುವಂಥ ಸಮಯದಲ್ಲಿ ಪರಮಗೀತೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಂಥ ಸಮಯದಲ್ಲಿ, ಪರಮಗೀತೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವಾಗ, ಆಹಾ ನನ್ನ ಪ್ರಿಯಳೇ, ನೀನು ಎಷ್ಟು ಚೆಲುವೆ, ಆಹಾ ನೀನು ಎಷ್ಟು ಸುಂದರಿ, ನಿನ್ನ ನೇತ್ರಗಳು ಪಾರಿವಾಳಗಳಂತಿವೆ. ಇದನ್ನು ಸಭೆಯ ಕುರಿತು ಹೋಲಿಕೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಒಂದು ಸಭೆ ಒಂದು ಬಹಳ ಅಂದ ಚಂದವಾಗಿರಬೇಕಾದ್ರೆ ಆ ಸಭೆಯ ಬೆಳವಣಿಗೆ ಬಹಳ ಪ್ರಾಮುಖ್ಯ. ಒಂದು ಕುಟುಂಬ ಬೆಳವಣಿಗೆ ಆಗಬೇಕಾದರೆ ಆ ಕುಟುಂಬದ ಪರಿಸ್ಥಿತಿಗಳು, ಅವರು ಜೀವಿಸುವಂಥ ರೀತಿಗಳು, ಇದು ಬಹಳ ಪ್ರಾಮುಖ್ಯ. ಹಾಗಾಗಿ ಒಂದು ಸಭೆ ಬೆಳೆಯಬೇಕಾದರೆ, ಒಂದು ಸಭೆ ರಮಣೀಯವಾಗಿ ಬೆಳೆಯಬೇಕಾದರೆ, ಒಂದು ಕುಟುಂಬ ರಮಣೀಯವಾಗಿ ಬೆಳೆಯಬೇಕಾದರೆ ಇಲ್ಲಿ ಲೋಕದ ಜ್ಞಾನ ಬಹಳ ಪ್ರಾಮುಖ್ಯವಲ್ಲ ಪ್ರಿಯರೇ. ದೇವರು ಕೊಡುವಂಥ ಜ್ಞಾನ, ಆ ಜ್ಞಾನದ ಜೊತೆಗೆ ನಾವು ವಿವೇಕವನ್ನು ಹೇಗೆ ಸ್ಥಿರಪಡಿಸಿಕೊಳ್ಳುತ್ತೇವೆ ಅದು ಬಹಳ ಪ್ರಾಮುಖ್ಯ ಪ್ರಿಯರೇ. ಈ ವಿವೇಕವನ್ನು ಸ್ಥಿರಪಡಿಸಿಕೊಳ್ಳಬೇಕಾದ್ರೆ ದೇವರ ವಾಕ್ಯದಲ್ಲಿ ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ ನಾವು 5ನೇ ಅಧ್ಯಾಯ 22ನೇ ವಚನವನ್ನು ನೋಡುವಂಥ ಸಮಯದಲ್ಲಿ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಶಾದುತ್ವ, ಶಮೆದವೆ. ಇಂಥವುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಾಗ, ಸಭೆಯಲ್ಲಿ ಅಳವಡಿಸಿಕೊಂಡಾಗ ಆ ಸಭೆ ವೃದ್ಧಿಯಾಗುವುದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಮನುಷ್ಯನು, ಒಬ್ಬ ಯವನಸ್ಥನು ತನ್ನ ಜೀವಿತದಲ್ಲಿ ಈ ಪವಿತ್ರಾತ್ಮನ ಫಲಗಳನ್ನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಂಡಾಗ ಅವನು ವೃದ್ಧಿ ಆಗುವುದಕ್ಕೆ ಸಾಧ್ಯ. ಹಾಗಾಗಿ ಇವತ್ತಿನ ದಿನದಲ್ಲಿ ದೇವರು ಕೊಡುವಂಥ ಆಹಾರ ಪದಾರ್ಥಗಳನ್ನು ಕ್ರಮಬದ್ಧವಾಗಿ ನಾವು ಸೇವಿಸಬೇಕು, ನಿಯಮಗಳನ್ನು ಪರಿಪಾಲಿಸಬೇಕು. ದೇವರ ಆಲಯದಲ್ಲಿ ನಾವು ಬಹಳ ಅರ್ಥಗರ್ಭಿತವಾಗಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವಾಗ ದೇವರ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಪ್ರಿಯ ದೇವಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನೀವು ನಿಮ್ಮ ಜೀವಿತದಲ್ಲಿ ದೇವರಿಗೆ ಕೊಡುವ ಸಮಯ, ನೀವು ತೆಗೆದುಕೊಳ್ಳುವಂಥ ನಿರ್ಧಾರ, ಆಹಾರ ಪದಾರ್ಥ, ಇವುಗಳ ಮೂಲಕವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಹೀಗಾಗುವಾಗೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾದ ದೇವರೇ, ಈ ವಾಕ್ಯದ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ವಿಶೇಷವಾದ ಬಲಾಶೀರ್ವಾದವನ್ನು ದಯಪಾಲಿಸಿ ಎಲ್ಲರೂ ನಿನ್ನ ರಾಜ್ಯಕ್ಕೂ ನೀತಿಗೂ ತವಕ ಪಡಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಿಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆಗಳು ಇದ್ದರೆ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ಈ ದಿನದಲ್ಲಿ, ಸಮಯದಲ್ಲಿ ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಪಾಡಿ ರಕ್ಷಿಸಲಿ. ಆಮೇನ್.